ವರ್ಷದಲ್ಲಿ 12 ತಿಂಗಳು. 12 ತಿಂಗಳಲ್ಲಿ 24 ಉಪವಾಸಗಳು ಬರ್ತಕ್ಕಂಥದ್ದು. ಅದರಲ್ಲಿ ಶುಕ್ಲ ಪಕ್ಷಕ್ಕೆ ಒಂದು ಉಪವಾಸ, ಕೃಷ್ಣ ಪಕ್ಷಕ್ಕೆ ಒಂದು ಉಪವಾಸ. ಇಲ್ಲಿ ಚೈತ್ರ ಮಾಸದಲ್ಲಿ ಬರುವಂತಹ 2 ಉಪವಾಸ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ಪ್ರತಿಯೊಂದು ಉಪವಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಇತಿಹಾಸ ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಈ ಏಕಾದಶಿಗೆ ಬೇರೆ ಬೇರೆ ಹೆಸರುಗಳು. ಆದರೆ ಈ ಪುರಾಣಗಳಲ್ಲಿ ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪುತ್ರದ ಅಂತ ಕರಿತಾ ಇದ್ದಾರೆ. ಮತ್ತು ಈ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕೂಡ ಕರಿತಾ ಇದ್ದಾರೆ. ಮುಕ್ಕೋಟಿ ದ್ವಾದಶಿ ಅಂತ ಮಾರನೇ ದಿನಕ್ಕೆ ಕರಿತಾ ಇದ್ದಾರೆ. ಯಾಕೆ ಒಂದು ಈ ವಿಶಿಷ್ಟವಾದ ಹೆಸರು, ಈ ಹೆಸರಿನ ಹಿನ್ನೆಲೆ ಏನು, ಇದನ್ನ ನಾವು ವಿಚಾರ ಮಾಡುವಾಗ ವ್ಯಾಸರು ಇದರ ಇತಿಹಾಸವನ್ನ ತಮ್ಮ ಗ್ರಂಥಗಳಲ್ಲಿ, ವಿಶೇಷವಾಗಿ ಏಕಾದಶಿ ಮಹಿಮೆಯನ್ನ ಭವಿಷ್ಯೋತ್ತರ ಪುರಾಣ, ಪದ್ಮ ಪುರಾಣ, ಮಹಾಭಾರತ, 10 ಹಲವು ಪುರಾಣಗಳಲ್ಲಿ ವಿಶೇಷ ಆದ್ಯತೆಯನ್ನ ಕೊಟ್ಟು ತಿಳಿಸಿದ್ದಾರೆ. ಇದು ಧರ್ಮರಾಜ ಮತ್ತು ಕೃಷ್ಣ ಇಬ್ಬರ ನಡುವೆ ನಡೆವ ಸಂವಾದ ರೂಪದಲ್ಲಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಕಥೆ ಬರ್ತಾ ಇದೆ. ಧರ್ಮರಾಜ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಪುಷ್ಯ ಮಾಸದಲ್ಲಿ ಬರುವಂತಹ ಏಕಾದಶಿ ಅದರ ಪ್ರಭಾವ ಏನು, ಅದರ ಹೆಸರೇನು, ಇದನ್ನ ಆಚರಣೆ ಮಾಡುವ ವಿಧಿ ಯಾವುದು, ಯಾವ ಭಗವಂತನ ರೂಪವನ್ನ ಈ ದಿನ ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಜಗದೊಡೆಯನಾದ ಭಗವಂತ ಶ್ರೀಕೃಷ್ಣ ಧರ್ಮರಾಜನಿಗೆ ಉತ್ತರಿಸ್ತಾ ಹೇಳ್ತಾನೆ, ನೋಡು ಧರ್ಮ, ಈ ಮಾಸದಲ್ಲಿ ಬರುವ ಪುಷ್ಯ ಶುಕ್ಲದಲ್ಲಿ ಬರುವ ಏಕಾದಶಿಗೆ ಪುತ್ರದ ಅಂತ ಕರಿತಾ ಇದ್ದಾರೆ. ಇದರ ಹೆಸರು ಪುತ್ರದ. ಈ ಏಕಾದಶಿ ಎಲ್ಲ ಪಾಪವನ್ನ ಪರಿಹಾರ ಮಾಡುವಂಥದ್ದು. ಈ ಏಕಾದಶಿಗೆ ದೇವತೆ ಸ್ವಯಂ ವೈಕುಂಠವಾಸಿಯಾದ ನಾರಾಯಣ. ಇವನು ಎಂಥವ ಅಂದ್ರೆ ಭಕ್ತರ ಎಲ್ಲ ಕಾಮನೆಗಳನ್ನ ಪೂರ್ಣ ಮಾಡ್ತಾನೆ. ಅವರು ಅಂದುಕೊಂಡಂತಹ ಎಲ್ಲ ಕರ್ಮವನ್ನ ಸಿದ್ಧಿ ಉಂಟು ಮಾಡ್ತಾ ಇದ್ದಾನೆ. ಇದಕ್ಕಿಂತ ಉತ್ತಮವಾದ ಒಂದು ವ್ರತ ಇಲ್ಲೇ ಇಲ್ಲ. ಯಾರು ಈ ವ್ರತವನ್ನ ಮಾಡ್ತಾ ಇದ್ದಾರೆ ಅಂತಹವರ ಮೇಲೆ ವಿಶೇಷ ಅನುಗ್ರಹ ಮಾಡಿ ಭಗವಂತ ಅವರನ್ನ ವಿದ್ಯಾವಂತರಾಗಿ ಶ್ರೇಯೋವಂತರನ್ನಾಗಿ ಮಾಡುವಂಥದ್ದು. ಸ್ವಯಂ ಭಗವಂತ ಗರುಡಾರೂಢನಾಗಿ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಇಳಿದು ಭೂಮಿಗೆ ಬಂದು ಈ ವ್ರತವನ್ನ ಯಾರು ಕ್ರಮವಾಗಿ ಆಚರಣೆ ಮಾಡ್ತಾರೆ ಅವರಿಗೆ ದರ್ಶನ ಕೊಡುವ ದಿನವಾದ ಕಾರಣ ಇದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತ ಕೂಡ ಕರೀತಾರೆ. ಅಂದ್ರೆ 33 ಜನ ಪ್ರಧಾನ ದೇವತೆಗಳು, ಏಕಾದಶ ರುದ್ರರು, 12 ಆದಿತ್ಯರು, 8 ಜನ ವಸುಗಳು, ಇವರೇ ಮೊದಲಾದ ದೇವತೆಗಳಿಂದ ಕೂಡಿಕೊಂಡ ಭಗವಂತ ಗರುಡಾರೂಢನಾಗಿ ಬಂದು ಅನುಗ್ರಹ ಮಾಡುವ ಕಾರಣ ಇದಕ್ಕೆ ಮುಕ್ಕೋಟಿ ದ್ವಾದಶಿ ಅಂತನೂ. ವೈಕುಂಠ ಅಂದ್ರೆ ಭಗವಂತ ಎಲ್ಲಿರ್ತಾನೋ ಅದೇ ವೈಕುಂಠ. ಭಗವಂತ ಈ ದಿನ ವೈಕುಂಠವನ್ನ ಬಿಟ್ಟು ಭೂಮಿಗೆ ಬರ್ತಾನಾದ ಕಾರಣ ಇವತ್ತು ಇಲ್ಲಿ ವೈಕುಂಠ ಏಕಾದಶಿಯ ಆಚರಣೆಯನ್ನ ವಿಶೇಷವಾಗಿ ಮಾಡಿ ಉತ್ತರದ ಬಾಗಿಲಿನಿಂದ ಭಗವಂತನ ದರ್ಶನವನ್ನ ಮಾಡುವಂಥದ್ದು. ಅದರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠವಾದ ಜಾಗ ತಿರುಪತಿಯ ಕ್ಷೇತ್ರ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ಶಾಸ್ತ್ರಗಳು ವರ್ಣನೆ ಮಾಡುತ್ತೆ. ಬ್ರಹ್ಮಾಂಡ ಅಂದ್ರೆ 14 ಲೋಕಗಳಿಂದ ಯುಕ್ತವಾದ ಇಡೀ ವಿಶ್ವದ ಒಳಗೆ ಈ ತಿರುಪತಿಗೆ ಸಮಾನವಾದ ಮತ್ತೊಂದು ಸ್ಥಳವೇ ಇಲ್ಲ. ಯಾಕಂದ್ರೆ ಆ ನೆಲವನ್ನ ಸ್ವಯಂ ಭಗವಂತ ತಾನು ವೈಕುಂಠವನ್ನಾಗಿ ಮಾಡಿಬಿಟ್ಟಿದ್ದಾನೆ. ವೈಕುಂಠವನ್ನಾಗಿ ಮಾಡಿದ ಕಾರಣ ಇದಕ್ಕೆ ವೈಕುಂಠ ಏಕಾದಶಿ ಅಂತ ಇದನ್ನ ಕರಿತಾ ಇದ್ದಾರೆ. ಇದರಲ್ಲಿ ಶಾಸ್ತ್ರೀಯವಾದ ಹೆಸರು ಪುತ್ರದ ಅಂತ ಕರಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಇರ್ತಕ್ಕಂಥದ್ದು. ಭದ್ರಾವತಿ ಅನ್ನುವಂತಹ ಒಂದು ಪಟ್ಟಣ, ಅಲ್ಲಿ ಒಬ್ಬ ರಾಜ ಸುಕೇತುಮಾನ್ ಅಂತ, ಅವನ ಹೆಂಡತಿ ಚಂಪಕ ಅಂತ, ಅವಳು ಪಟ್ಟದ ರಾಣಿ. ಮಹಾ ಅನ್ಯೋನ್ಯ ಪ್ರೀತಿಯಿಂದ ಇದ್ದಂತಹ ದಂಪತಿಗಳು.
ಆದರೆ ಅನೇಕ ವರ್ಷಗಳ ಕಾಲ ಅವರಿಗೆ ಸಂತತಿ ಆಗಲಿಲ್ಲ. ಯಾವಾಗಲೂ ಆ ದಂಪತಿಗಳ ಅಂತರಂಗದಲ್ಲಿ ಒಂದು ದೊಡ್ಡ ಚಿಂತೆ ಮನೆ ಮಾಡಿತ್ತು. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಮಕ್ಕಳಿಲ್ಲದ ನನಗೆ ಈ ರಾಜ್ಯ, ಈ ಸಂಪತ್ತು, ಈ ವೈಭವ ಯಾವುದರಿಂದಲೂ ಯಾವ ಸುಖನೂ ಇಲ್ಲ ಅಂತ ಆ ದಂಪತಿಗಳು ಕೊರಗುತ್ತಾ ಇದ್ದಾರೆ. ಕನಕದಾಸರು ಈ ಸಂದರ್ಭದಲ್ಲಿ ಅವರ ನುಡಿಮುತ್ತುಗಳು, ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು ಅಂತಾರೆ. ನಾವು ಇನ್ನೊಂದು ವಾರ ಬಿಟ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹೇಳಿ ವಾರಕ್ಕೆ ಮುಂಚೆ ಕಾಯಿ ತುರ್ಕೊಂಡು ಹಾಗೆ ಇಟ್ಬಿಟ್ರೆ ಅದು ಹೇಗೆ ಕೊಳ್ತು ಹೋಗ್ಬಿಡುತ್ತೋ, ಅದು ಪ್ರಯೋಜನಕ್ಕೆ ಬರೋದಿಲ್ವೋ, ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಯಾವುದೇ ಸಂಪತ್ತು ಅದು ಸಾರ್ಥಕ ಆಗೋದು ಯಾರಲ್ಲಿ ಅಂದ್ರೆ, ಯಾರಿಗೆ ಮಕ್ಕಳಿದ್ದಾರೆ, ಯಾರಿಗೆ ಅವರಿಗೆ ಕೊಡುವ ಸಾಮರ್ಥ್ಯ ಇದೆ, ಅವರಿಗೆ ಮಾತ್ರ ಸಾಧ್ಯ. ಮಕ್ಕಳೇ ದೊಡ್ಡ ಸಂಪತ್ತು. ಸುಪುತ್ರವಂತಹ ಕಲು ಭಾಗ್ಯವಂತಹ, ಹೆಪುತ್ರವಂತೋ ಕಲು ಭಾಗ್ಯಹೀನಾ ಅಂತ ಶಾಸ್ತ್ರಗಳು ಹೇಳುತ್ತೆ. ಇಂಥ ಮಕ್ಕಳಿಲ್ವಲ್ಲ ಅಂತ ಹಗಲೂ ರಾತ್ರಿ ಆ ದಂಪತಿಗಳು ದುಃಖ ಪಡ್ತಾ ಇದ್ದಾರೆ. ಏನು ಮಾಡ್ಬೇಕು ಗೊತ್ತಿಲ್ಲ. ಅವರು ವಿಚಾರ ಮಾಡ್ತಾರೆ. ಅಪುತ್ರಸ್ಯ ಗೃಹಂ ಶೂನ್ಯಂ ಹೃದಯಂ ದುಃಖಿತಂ ಸದಾ ಪಿತೃದೇವ ಮನುಷ್ಯಾಣಂ ನಾನ್ ಋಣತ್ವಂ ಸುತಂಬಿನ. ಪಿತೃಗಳ ಋಣ ತೀರಿಸ್ಬೇಕಂತಾದ್ರೆ ಸತ್ಪುತ್ರ ಹುಟ್ಟಬೇಕು. ಮಕ್ಕಳಿಲ್ಲದ ಮನೆ ಅದು ಶೂನ್ಯ, ಏನಿದ್ರೇನು ಮನೆ ಒಳಗೆ ಮಕ್ಕಳಿಲ್ಲ ಅಂತಾದ್ರೆ. ಯಾರಿಗೆ ಮಕ್ಕಳಿಲ್ಲ ಅವರು ಯಾವ ಸಂದರ್ಭದಲ್ಲಿಯೂ ಕೂಡ ಹೃತ್ಪೂರ್ವಕವಾಗಿ ಸಂತೋಷವನ್ನ ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಹೃದಯದಲ್ಲಿ ಯಾವಾಗ್ಲೂ ಮಡುಗಟ್ಟಿದ ದುಃಖ ತುಂಬೇ ಇರುತ್ತೆ. ಪುಣ್ಯಂ ವಿನಾ ನಚ ಪ್ರಾಪ್ತಿ ವಿಷ್ಣುಂ ಭಕ್ತಿ ವಿನಾ ನೃಪ ಪುತ್ರಾಶ್ಚ ಸಂಪದೋ ವಾಪಿ ನಿಶ್ಚಯಾದಿತಿ ಮೇಮತಿ. ವಿಷ್ಣುವಿನಲ್ಲಿ ಭಕ್ತಿ ಮಾಡಿದ ಪುಣ್ಯ ಇಲ್ಲದೆ ಇದ್ದವರಿಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಭಗವಂತನಲ್ಲಿ ಭಕ್ತಿಯಿಂದ ಯಾರು ಅನನ್ಯವಾಗಿ ಶರಣು ಹೊಂದಿರ್ತಾರೆ ಅವರಿಗೆ ಮಾತ್ರ ಭಗವಂತ ಉತ್ತಮವಾದ ಸಂತಾನವನ್ನ ಕೊಡ್ತಾನೆ ಅಂತ ಹೇಳಿ ಯಾವಾಗಲೂ ಅದರದ್ದೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಮಕ್ಕಳಿಲ್ಲದೆ ಇದ್ಮೇಲೆ ನಾವ್ಯಾಕಿರ್ಬೇಕು, ನಾವು ಪ್ರಾಣತ್ಯಾಗ ಮಾಡಿಕೊಳ್ಳದೆ ಒಳ್ಳೇದು ಅಂತ ವಿಚಾರ ಮಾಡುವಾಗ ಅವರ ಮನಸ್ಸಿಗೆ ಬರ್ತಿತ್ತಂತೆ, ಇದು ಆತ್ಮಹತ್ಯೆ ಮಹಾಪಾಪ. ಯಾಕಂದ್ರೆ ನಮಗೆ ಆ ಅಧಿಕಾರ ಇಲ್ಲ. ಯಾರು ಹುಟ್ಟಿಸಿದ್ದಾನೆ ಅವನೇ ನಮ್ಮನ್ನ ಕರ್ಕೊಳ್ಬೇಕೇ ವಿನ ಬದುಕಿಗೆ ನಾವೊಂದು ಫುಲ್ ಸ್ಟಾಪ್ ಇಡುವ ಯೋಗ್ಯತೆ ನಮಗಿಲ್ಲ. ಏನ್ ಮಾಡ್ಬೇಕು ವಿಚಾರ ಮಾಡಿ ರಾಜ ರಾಣಿ ಇಬ್ರು ಕೂಡ ರಾಜ್ಯವನ್ನ ಬಿಟ್ಟು ರಾತ್ರೋರಾತ್ರಿ ಕಾಡನ್ನ ಸೇರ್ಬಿಟ್ಟ. ಪುರೋಹಿತ ವರ್ಗ, ಪರಿವಾರದವರು ಯಾರಿಗೂ ಕೂಡ ರಾಜನ ಬಗ್ಗೆ ತಿಳಿಲೇ ಇಲ್ಲ. ಅವರು ಹುಡುಕಿ ಬಹಳ ಕಷ್ಟಪಟ್ಟರು, ಏನ್ ಮಾಡಿದ್ರು ಇಲ್ಲೇ ಇಲ್ಲ. ಅವನು ರಹಸ್ಯವಾಗಿ ಕಾಡಿನ ಮಧ್ಯ ಪ್ರವೇಶ ಮಾಡಿ ಕಾಡಿನ ಗರ್ಭದ ಒಳಗೆ ಬೆಳೆದ ಹೆಮ್ಮರಗಳನ್ನ ನೋಡ್ತಾ ಆ ರಾಜ ನಿಂತಿದ್ದಾನೆ. ಆಶ್ಚರ್ಯ ಆಯ್ತು. ಎಂಥ ಇದು ನೋಡಿ, ಕಾಡಲ್ಲೇ ಇಷ್ಟು ದೊಡ್ಡ ದೊಡ್ಡ ಮರಗಳು, ಅವುಗಳಿಂದ ಮತ್ತೆ ಸಣ್ಣ ಸಣ್ಣ ಸಸಿಗಳು ಎಲ್ಲ ಬರುತ್ತವೆ, ನಮ್ಗೇನೂ ಇಲ್ವಲ್ಲ, ಏನ್ ಮಾಡ್ಬೇಕು? ಹಾಗೆ ವಿಚಾರ ಮಾಡ್ತಾ ನಡೆದು ಅವನ ಕಾಲೆಲ್ಲ ಸೋತು ಬಂತು. ಆಗ ಅರಸನ ಆ ತಲೆಯಲ್ಲಿ ಒಂದು ಚಿಂತೆ ಹುಟ್ಟಿತು. ಹಿಂದೆ ಏನ್ ಪಾಪ ಮಾಡಿರ್ಬಹುದು, ಯಾವ ಪಾಪಕ್ಕಾಗಿ ನನಗೆ ದೇವರು ಇಂಥ ಶಿಕ್ಷೆಯನ್ನ ಕೊಟ್ಟಿದ್ದಾನೆ? ಬೇಕಾದ ದಾನ ಮಾಡಿದೆ, ಬೇಕಾದ ಧರ್ಮ ಮಾಡಿದೆ, ನನ್ನ ಎಲ್ಲ ಬಂಧು ಬಾಂಧವರು, ಪ್ರಜೆಗಳು, ಅತಿಥಿಗಳು, ಅಭ್ಯಾಗತರು ಎಲ್ಲರನ್ನೂ ಸಂತೋಷ ಪಡಿಸಿದ್ರು ಕೂಡ, ಅನೇಕ ಯತಿಗಳು ಋಷಿಗಳಿಗೆ ನಾನು ನಮಸ್ಕಾರವನ್ನ ಮಾಡಿದ್ರು ಕೂಡ ನನಗೆ ಯಾಕೆ ಹೀಗಾಗ್ತಾ ಇದೆ, ಏನು ಮಾಡ್ಲಿ ಅಂತ ಬಹಳ ವಿಚಾರ ಮಾಡ್ತಾ ಇದ್ದಾನೆ. ಒಂದು ಮರದ ಬುಡಕ್ಕೆ ಬಂದ. ಅಲ್ಲಿ ಒಂದು ಆಶ್ರಮ, ಅಲ್ಲಿ ಅನೇಕ ಆಶ್ರಮಗಳು. ಅಲ್ಲಿ ಬಂದಾಗ ಆ ರಾಜನ ಬಲಗಣ್ಣು ಅದರ್ಲಿಕ್ಕೆ ಆರಂಭ ಆಯಿತು. ಅದರ ಆ ನದಿಯ ದಂಡೆ ಅಲ್ಲಿ ಅನೇಕ ಋಷಿಗಳು ವೇದ ಮಂತ್ರವನ್ನ ಜಪಿಸ್ತಾ ಕೂತಿದ್ರು. ಅವನು ನೋಡಿದ ತಕ್ಷಣ ಅವನು ಕುದುರೆಯನ್ನ ಕೆಳಗಿಳಿದು ನಿಂತ, ಮುನಿಗಳಿಗೆ ನಮಸ್ಕಾರ ಮಾಡ್ದ. ಆ ರಾಜ ಅವ್ರನ್ನೆಲ್ಲ ಕೇಳ್ತಾ ಇದ್ದಾನೆ, ನೀವ್ ಯಾರು, ನಿಮ್ ಹೆಸರೇನು, ನೀವೆಲ್ಲ ಇಲ್ಲಿ ಯಾಕೆ ಸೇರಿದ್ದೀರಿ ಅಂತ ಕೇಳ್ತಾ ಇದ್ದಾನೆ. ರಾಜನಿಗೆ ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವು ವಿಶ್ವೇ ದೇವತೆಗಳು ಅಂತ, ನಾವು ಸ್ವರ್ಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು. ಮಾಘ ಮಾಸ ಬಂದಿರ್ತಕ್ಕಂಥದ್ದು, ಇಂದಿನ 5ನೇ ದಿನ ಆರಂಭ ಆಗ್ತಾ ಇದೆ.
ಮಾಘಸ್ನಾನ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ ಅಂತ ಸ್ವರ್ಗದವರು ಭೂಲೋಕಕ್ಕೆ ಬಂದಿದ್ದಾರೆ. ಈ ಮಾಘಸ್ನಾನ ಮಾಡಬೇಕು ಅಂತ ಬಂದಿದ್ದೀವಿ, ಇಂದು ಏಕಾದಶಿ, ಇದಕ್ಕೆ ಪುತ್ರದ ಅಂತಾರೆ. ಈ ಏಕಾದಶಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಉತ್ತಮರಾದ ಮಕ್ಕಳು ಹುಟ್ಟುತ್ತಾರೆ. ಆದ್ರಿಂದಲೇ ಈ ಏಕಾದಶಿಗೆ ಪುತ್ರದ ಅನ್ನುವ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದ. ರಾಜಂಗ್ ಬಹಳ ಸಂತೋಷ ಆಯ್ತು. ದೇವರ ದಯ, ನಿಮ್ಮಂಥವ್ರು ನನಗೆ ಸಿಕ್ಕ್ರಿ, ನಾನು ಕೂಡ ಈ ವ್ರತವನ್ನ ಮಾಡ್ತೇನೆ, ನನಗೂ ಕೂಡ ಭಗವಂತ ಪ್ರಸನ್ನನಾಗ್ಲಿ, ಉತ್ತಮ ಸಂತಾನ ಆಗುವಂತೆ ತಾವು ಆಶೀರ್ವಾದ ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಇದೇ ಉತ್ತಮವಾದ ಏಕಾದಶಿ, ಪುತ್ರದ ಉಪವಾಸವನ್ನ ಮಾಡು, ನಾರಾಯಣನ ಕೇಶವ ರೂಪ ಅದನ್ನ ಪೂಜೆ ಮಾಡು, ಏಕಾದಶಿ ಆಚರಣೆಯಿಂದ ನಿಶ್ಚಯವಾಗಿ ನಿನಗೆ ಉತ್ತಮವಾದ ಸಂತಾನ ಆಗತ್ತೆ ಅಂತ ಹೇಳ್ತಾ ಇದ್ದ. ಋಷಿಗಳ ವಚನದಂತೆ ರಾಜ ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿಕೊಂಡು ಹೆಂಡತಿಯಿಂದ ಕೂಡಿ ಆ ಏಕಾದಶಿ ವ್ರತವನ್ನ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಆಚರಣೆ ಮಾಡಿದ್ದಾನೆ. ಏಕಾದಶಿ ಉಪವಾಸ, ರಾತ್ರಿ ಜಾಗರಣೆ, ದ್ವಾದಶಿ ಭಗವಂತನ ಆರಾಧನೆ. ಏಕಾದಶಿಯಷ್ಟೇ ಮುಖ್ಯವಾದದ್ದು ದ್ವಾದಶಿಯ ಸಕಾಲದ ಪಾರಣೆ. ಎಲ್ಲವನ್ನೂ ಮಾಡಿ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ. ಎಲ್ಲ ಋಷಿಗಳಿಗೆ, ದೇವತೆಗಳಿಗೆ, ಇಲ್ಲಿರ್ತಕ್ಕಂಥ ಉತ್ತಮರಿಗೆಲ್ಲ ನಮಸ್ಕಾರ ಮಾಡಿದ. ರಾಜಧಾನಿಗೆ ಬಂದ. ವಿಶೇಷ ಭಗವಂತನ ಅನುಗ್ರಹ ಶ್ರದ್ಧೆಯಿಂದ ಆಚರಿಸಿದ ಈ ಏಕಾದಶಿಯ ಒಂದು ಫಲ ವಿಶೇಷವಾಗಿ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. 9 ತಿಂಗಳು ಕಳೆದ ಮೇಲೆ ತೇಜಸ್ವಿಯಾದ ಉತ್ತಮ ಸಂತಾನವನ್ನ ಪಡೆದಿದ್ದಾಳೆ. ಬಹಳ ಸಂತೋಷವಾಗಿ ಸತ್ಪುತ್ರನನ್ನ ಪಡೆದ ಆ ಸುಕೇತುಮಾನ್ ಅನ್ನುವ ರಾಜ ಧನ್ಯನಾಗಿದ್ದಾನೆ. ಆದ್ದರಿಂದ ಯಾರು ತಾವು ತಮ್ಮ ಜೀವನದಲ್ಲಿ ಉತ್ತಮವಾದ ಸಂತತಿ ಬೇಕು ಅಂತ ಬಯಸ್ತಾ ಇದ್ದಾರೆ, ತೀವ್ರೈ ಪಯೋರಥಮಕೈಹಿ ವಿವಿಧೈ ವ್ರತಾಗ್ರ್ಯೈಹಿ ಜಾಯಾಪತಿರ್ಗುಣಗಣಾರ್ಣವ ಪುತ್ರ ಕಾಮೌ, ಮಧ್ವ ಗುರುಗಳನ್ನ ಮಗನನ್ನಾಗಿ ಪಡೆಯುವ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಮಾಡಿದ ವ್ರತ ವಿಶೇಷವನ್ನ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಗ್ರಂಥದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಉತ್ತಮನಾದ ಮಗ ಬೇಕು ಅಂತ ವ್ರತಗಳಲ್ಲಿಯೇ ಉತ್ತಮವಾದ ವೈಷ್ಣವ ವ್ರತಗಳು, ಅವೆಲ್ಲ ವ್ರತಗಳು, ಪಯೋವ್ರತವೇ ಮೊದಲಾದ ವ್ರತ, ಈ ಎಲ್ಲ ವ್ರತಗಳನ್ನ ಮೀರಿಸುವಂತಹ ಫಲ ಕೊಡುವಂಥದ್ದು ಏಕಾದಶಿಯ ವ್ರತ. ಅದು ಸತ್ಸಂತಾನಕ್ಕಾಗಿ ಮಾಡಬೇಕಾದಂತಹ ಉತ್ತಮವಾದ ವ್ರತ ಪುಷ್ಯ ಶುಕ್ಲ, ಈಗ ಮುಂದೆ ಬರುವಂತಹ ಏಕಾದಶಿ. ಈ ಏಕಾದಶಿ ದಿನ ಯಾರು ವ್ರತ ಮಾಡ್ತಾರೆ, ಉಪವಾಸ ವ್ರತ, ಅವರಿಗೆ ಉತ್ತಮರಾದ ಮಕ್ಕಳು ತಮ್ಮ ವಂಶದಲ್ಲಿ ಬರ್ತಾರೆ. ಮಕ್ಕಳಲ್ಲಿ ಉತ್ತಮತ್ವ ಅಂದ್ರೆ ಗುಣ, ಗುಣದಿಂದ ಉತ್ತಮರಾಗಬೇಕು. ಯಾವ ಗುಣ ಇರ್ಬೇಕು ಮಕ್ಕಳಲ್ಲಿ? ಮಕ್ಕಳಲ್ಲಿ ಇರಬೇಕಾದ ದೊಡ್ಡ ಗುಣ ಅಂದ್ರೆ ಭಗವದ್ಭಕ್ತಿ. ಆ ಭಕ್ತಿ 2 ತರ, ಒಂದು ದೇಶಭಕ್ತಿ ಇರಬೇಕು, ಮತ್ತೊಂದು ದೈವ ಭಕ್ತಿ ಇರಬೇಕು. ಈ 2 ಗುಣಗಳ ಮಿಶ್ರಣದಿಂದ ಹುಟ್ಟುವ ಸಂತಾನ ಬೇಕು ಅಂತ ಯಾರಿಗೆ ಬಯಕೆ ಇದೆ ಅವರು ಈ ದಿನ ಪುಷ್ಯ ಶುಕ್ಲ ಏಕಾದಶಿ ದಿನವನ್ನ ಆಚರಣೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದಂತೆ ದಿನತ್ರಯ ವ್ರತ, ದಶಮಿ ಒಪ್ಪತ್ತು ಊಟ, ಏಕಾದಶಿ 2 ಹೊತ್ತು ಇಲ್ಲ, ದ್ವಾದಶಿ ಮತ್ತೆ ಒಪ್ಪತ್ತು ಊಟ, ಏಕಾದಶಿ 2 ಹೊತ್ತು, ದಶಮಿ ದ್ವಾದಶಿ ಒಪ್ಪತ್ತು ಉಪವಾಸಗಳು. ಈ ಉಪವಾಸವನ್ನ ದಿನತ್ರಯ ವ್ರತ ಅಂತ ಕರೀತಾರೆ. ದಶಮಿ ದಿನ ಊಟ ಮಾಡಿ ನೀರು ಕುಡಿದ್ರೆ, ಇನ್ನ ದ್ವಾದಶಿ ದಿನ ಊಟ ಮಾಡಿ ನೀರು ಕುಡಿಬೇಕು. ಇದು ದಿನತ್ರಯ ಅಖಂಡ ಅಂತ ಕೂಡ ಈ ವ್ರತವನ್ನ ಕರೀತಾ ಇದ್ದಾರೆ. ಮತ್ತು ವಿಶೇಷ ಅಂದ್ರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಈ ದಿನ ಭಗವಂತ ಭಕ್ತರಿಗಾಗಿ ವೈಕುಂಠದ ದ್ವಾರವನ್ನೇ ತೆಗಿತಾ ಇದ್ದಾನೆ. ದೇವರ ಆ ಅರಮನೆಯನ್ನ ಪ್ರವೇಶ ಮಾಡಬೇಕಂದ್ರೆ ಮತ್ತೇನಿಲ್ಲ, ಅವನಿಗೆ ಪ್ರೀತಿಕಾರಕವಾದ ವ್ರತವನ್ನ ಮಾಡ್ಬೇಕು. ವ್ರತ ಮಾಡಿದವರನ್ನ ನೋಡ್ಲಿಕ್ಕೆ 3 ಕೋಟಿ ದೇವತೆಗಳು ಜೊತೆಗೆ ಗರುಡಾರೂಢನಾಗಿ ತಾನೇ ಭೂಲೋಕಕ್ಕೆ ಬರ್ತಾನೆ. ಭೂಮಿಗೆ ಬಂದವ ಜನ ಸಜ್ಜನ ವ್ರತ ಮಾಡಿ ಆ ಭಗವಂತನನ್ನ ಎಲ್ಲ ದೇವತೆಗಳ ಒಟ್ಟಿಗೆ ಯಾರ ದರ್ಶನ ಮಾಡ್ತಾನೆ ಅವನಿಗೆ ಈ ಬಾಗಿಲು, ವೈಕುಂಠದ ಬಾಗಿಲು ತೆಗೆಯತ್ತೆ ಅನ್ನುವಂತಹ ಶಾಸ್ತ್ರಗಳ ಆಧಾರಗಳ ಹಿನ್ನೆಲೆಯಲ್ಲಿ ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ
ಇದು ಕೇವಲ ಬರೀ ಬ್ರಾಹ್ಮಣರೋ ಅಥವಾ ಯಾವುದೋ ಒಂದು ಜಾತಿಯವರು ಮಾಡುವಂಥದ್ದಲ್ಲ. ಇದು ಇಡೀ ಮನುಕುಲ, ಇಡೀ ಮಾನವರಿಗೆ ಶಾಸ್ತ್ರದಲ್ಲಿ ಇದನ್ನ ಹೇಳಿದೆ. ಆಬಾಲ ವೃದ್ಧರಾಗಿ ಯಾರಿಗೆ ದೇಹದಲ್ಲಿ ಶಕ್ತಿ ಇದೆ, ಯಾರು ರೋಗಿಗಳಲ್ಲ, ಯಾರು ಮಕ್ಕಳನ್ನ ಹೊಟ್ಟೆಯಲ್ಲಿ ಇಟ್ಟಿಲ್ಲ, ಬಸ್ರಿ ಇಲ್ಲ, ಅಂಥವರೆಲ್ಲ ಕಡ್ಡಾಯವಾಗಿ ಆಚರಣೆ ಮಾಡಬೇಕಾದಂತಹ ವ್ರತ ಈ ಏಕಾದಶಿ ವ್ರತ. ಈ ದಿನ ಈ ಮಾಸದಲ್ಲಿ, ಧನುರ್ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ ತಿರುಪತಿಯ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ದ್ವಾದಶಿ ದಿನ ಸ್ವಯಂ ಭಗವಂತ ಗರುಡಾರೂಢನಾಗಿ ಮುಕ್ಕೋಟಿ ದೇವತೆಗಳಿಂದ ಕೂಡಿಕೊಂಡು ಬಂದು ಅಲ್ಲಿ ಸ್ನಾನ ಮಾಡ್ತಾನಂತೆ. ಯಾರು ನಾಳೆ ಬರುವ ಏಕಾದಶಿ ಮಾರನೇ ದಿನ, ಏಕಾದಶಿ ಮತ್ತು ದ್ವಾದಶಿ ದಶಮಿ ಈ 3 ದಿನ ಅಲ್ಲಿ ಭೂವೈಕುಂಠದಲ್ಲಿ ವಾಸ ಮಾಡಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಏಕಾದಶಿ ವ್ರತ ಮಾಡಿ ಮತ್ತು ದ್ವಾದಶಿ ಬೆಳಗಿನ ಜಾವ ಸ್ನಾನ ಮಾಡ್ತಾರೆ. ಆ ಮುಳುಗು ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿದ್ರೆ ಎಲ್ಲೋ ನೀರಲ್ಲಿ ಮುಳುಗಿದಾಗಲ್ಲ, ಸ್ವಯಂ ಭಗವಂತನ ಒಟ್ಟಿಗೆ ನೀರಿನಲ್ಲಿ ಮುಳುಗಿದ ಹಾಗೆ ಪುಣ್ಯ. ಅವನ ಜೊತೆ ಸ್ನಾನ ಮಾಡ್ತು, ಅವನ ದರ್ಶನ ಆಯಿತು ಅಂದ್ರೆ ಅವನ ಮನೆಯಲ್ಲಿ ನಮಗೆ ಜಾಗ ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಇದಕ್ಕೆ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಹೀಗೆಲ್ಲ ಅನೇಕ ಹೆಸರುಗಳು ಇದರಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ದಿನವನ್ನ ನಾವು ನೀವು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಿ ಆ ಕೇಶವರೂಪಿ ವಿಷ್ಣುವಿನ ಅರ್ಚನೆ ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.